ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸಲೀನ್ ಸೈಕಾಲಜಿ. ಇಂದು ನಾವು ಮನೋವಿಜ್ಞಾನದ ಕೃತಜ್ಞತೆಯ ಅಭ್ಯಾಸಗಳ ಬಗ್ಗೆ ಮಾತನಾಡುವ. ವಿಶೇಷವಾಗಿ ಕೃತಜ್ಞತೆ ದಿನಚರಿ ಅಥವಾ ಗ್ರ್ಯಾಟಿಟ್ಯೂಡ್ ಜರ್ನಲ್ ಬಗ್ಗೆ ಚರ್ಚಿಸುವ. ಈಗ ನಿಮ್ಮಲ್ಲಿ ನೀವು ಒಂದು ಪುಸ್ತಕ ಮತ್ತು ಒಂದು ಪೆನ್ನನ್ನು ಕೈಯಲ್ಲಿ ಹಿಡಿಯಬೇಕು. ಏಕೆಂದರೆ ನಾನು ನಿಮಗೆ ಪ್ರಕ್ರಿಯೆಯನ್ನು ಮಾರ್ಗದರ್ಶಿಸುತ್ತೇನೆ. ಆದ್ದರಿಂದ ನಾನು ಹೇಳಿದ ಹಾಗೆ ನಿಮ್ಮ ಆಲೋಚನೆಗಳನ್ನು ನೀವು ಬರೆಯಲು ಸಿದ್ಧರಾಗಿರಬೇಕು. ಈಗ ನೀವು ಯಾವಾಗ ಕೃತಜ್ಞರಾಗಿರುತ್ತೀರಿ, ನೀವು ಇತರರಿಂದ ಉಪಕಾರ ಸಿಕ್ಕಿದಾಗ, ಆಶೀರ್ವಾದ ಅಥವಾ ಉಡುಗೊರೆಗಳನ್ನು ಸ್ವೀಕರಿಸಿದಾಗ ನೀವು ಕೃತಜ್ಞತೆಯನ್ನು ಅನುಭವಿಸಬಹುದು. ಅಥವಾ ನೀವು ಎಷ್ಟು ಬಯಸಿದ್ದೀರೋ ಅದು ಸತ್ಯವಾಗಿದ್ದಾಗ ಕೃತಜ್ಞತೆ ಹುಟ್ಟಬಹುದು. ಅಂದರೆ ಬಯಸಿದ್ದೀರಿ ಎಂದು ಹೇಳಿದರೆ, ನೀವೀಗ ಯಾವುದಾದ್ರೂ ನೋಡುವ ಏನಾದರೂ ಸ್ಟಡಿ ಮಾಡ್ತೀರಿ, ಕಲಿಕೆ ಮಾಡ್ತೀರಿ, ಅದರಲ್ಲಿ ನಿಮಗೆ ಇಷ್ಟು ಮಾರ್ಕ್ಸ್ ಸಿಗಬೇಕಂತ ನಿಮ್ಮ ಮನಸ್ಸಲ್ಲಿ ನೀವು ಬಯಸಿದರೆ, ಅಷ್ಟು ಮಾರ್ಕ್ಸ್ ನಿಮಗೆ ಸಿಕ್ಕಿದರೆ, ಫಸ್ಟ್ ಕ್ಲಾಸ್ ಬಂದರೆ, ಡಿಸ್ಟಿಂಕ್ಷನ್ ಬಂದರೆ ಅಥವಾ ಪಾಸ್ ಆದರೆ, ನೀವು ಬಯಸಿದ್ದು ನಿಮಗೆ ಸಿಕ್ಕಿದರೆ ನಿಮಗೆ ಆಗ ಒಂದು ಸಂತೋಷದ ಅನುಭವವಾಗ್ತದೆ ಹಾಗೂ ಕೃತಜ್ಞತೆ ಹುಟ್ಟುತ್ತದೆ. ಹಾಗೂ ನೀವು ಬಿಸ್ನೆಸ್ ಮಾಡೋದಾದರೆ ನಿಮಗೆ ಇಷ್ಟೊಂದು ಆದಾಯ ಬರಬೇಕಂತ ನೀವು ಎಣಿಸಿದರೆ, ಅಷ್ಟೊಂದು ಆದಾಯ ನಿಮಗೆ ಬಂದರೆ ಆಗ ಕೂಡ ನಿಮಗೆ ಅದು ಕೃತಜ್ಞತೆ ಹುಟ್ಟಬಹುದು. ಅಥವಾ ನೀವು ಮನೆಯಲ್ಲಿ ಯಾವುದಾದ್ರೂ ಅಡುಗೆ ಬಿಸ್ನೆಸ್ ಮಾಡ್ತೀರಿ ಅಥವಾ ಕ್ರಾಫ್ಟ್ ಬಿಸ್ನೆಸ್ ಮಾಡ್ತೀರಿ, ಅದರಲ್ಲಿ ನೀವು ಬಯಸಿದ್ದು ನಿಮಗೆ ಆ ಲಾಭ ಸಿಕ್ಕಿದರೆ ಆಗ ಕೂಡ ನಿಮಗೆ ಅದರಲ್ಲಿ ಸಂತೋಷವಾಗ್ತದೆ, ಕೃತಜ್ಞತೆ ನಿಮಗೆ ಹುಟ್ಟುತ್ತದೆ. ಹಾಗೂ ಬೇರೆ ಬೇರೆ ವಿಷಯಗಳಲ್ಲಿ ನಾವು ಏನನ್ನು ನಾವು ಬಯಸುತ್ತೇವೋ ಅದು ನಮಗೆ ಸಿಕ್ಕಿದಾಗ ನಮ್ಮಲ್ಲಿ ಕೃತಜ್ಞತೆ ಭಾವನೆ ಹುಟ್ಟುತ್ತದೆ. ಸಂತೋಷ ಮತ್ತು ಸಮೃದ್ಧಿಯ ಕ್ಷಣಗಳಲ್ಲಿ ಕೃತಜ್ಞತೆ ಸಹಜವಾಗಿ ಬರ್ತದೆ. ಯಾವಾಗ ನಮಗೆ ಸಂತೋಷ ಉಂಟಾಗುತ್ತದೆ, ಸಮೃದ್ಧಿ ಉಂಟು, ಆಗ ನಮ್ಮಲ್ಲಿ ಕೃತಜ್ಞತೆ ಸಹಜವಾಗಿ ಬರ್ತದೆ. ಈಗ ಯಾವಾಗ ಕೃತಜ್ಞತೆ ಚಟುವಟಿಕೆಗಳು ವಿಶೇಷವಾಗಿ ಸಹಾಯವಾಗುತ್ತವೆ, ನೀವು ಕಠಿಣ ಕಾಲವನ್ನು ಎದುರಿಸುತ್ತಿದ್ದಾಗ, ಅಂದರೆ ಯಾವುದಾದ್ರೂ ನಿಮ್ಮ ಕಠಿಣ ಕಷ್ಟ ಕಾಲವನ್ನು ಎದುರಿಸುತ್ತಿದ್ದಾಗ, ನಿಮ್ಮ ಮನಸ್ಸು ನಕಾರಾತ್ಮಕತೆಯಿಂದ ತುಂಬಿರುವಾಗ, ಅಥವಾ ನೀವು ನಕಾರಾತ್ಮಕ ಸಂಗತಿಗಳ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದಾಗ, ನೀವು ನಕಾರಾತ್ಮಕವಾದ ವ್ಯಕ್ತಿತ್ವದಲ್ಲೇ ಇರುವಾಗ ಈ ಕೃತಜ್ಞತೆಯ ಚಟುವಟಿಕೆಗಳು ಇರುತ್ತಲ್ಲ, ಅವುಗಳು ತುಂಬ ನಿಮಗೆ ಶಕ್ತಿಶಾಲಿಯಾಗಿರ್ತವೆ. ಕೆಲವರಿಗೆ ಇತರರನ್ನು ದೂರಿಸುವ ಅಭ್ಯಾಸ ಇರ್ತದೆ, ನಿರಂತರ ತಪ್ಪು ಹುಡುಕುವ ಒಂದು ವ್ಯಕ್ತಿತ್ವ ಇರ್ತದೆ. ಈಗ ಇವುಗಳಿಗೆಲ್ಲ ಏನು ಮಾಡಬೇಕು ಹೇಳಿದರೆ, ಈ ಕೃತಜ್ಞತೆ ಅಭ್ಯಾಸ ಮಾಡಿದರೆ ನಿಮ್ಮ ಮನೋಭಾವವನ್ನು ಬದಲಿಸಲು ಸಹಾಯ ಮಾಡ್ತದೆ. ಅದು ನಿಮ್ಮ ವ್ಯಕ್ತಿತ್ವವನ್ನೇ ಅದು ಬದಲಿಸುತ್ತದೆ. ನಾನು ಹಿಂದಿನ ವಿಡಿಯೋದಲ್ಲಿ ವಿವರಿಸಿದ್ದೇನೆ ಹೇಗೆ ಈ ಕೃತಜ್ಞತೆ ಅಭ್ಯಾಸಗಳು, ಮನೋವಿಜ್ಞಾನದ ಕೃತಜ್ಞತೆ ಅಭ್ಯಾಸಗಳು ನಿಮಗೆ ಸಹಾಯವಾಗ್ತವೆ ಅಂತ. ಅಂದರೆ ನಿದ್ರೆ ಚೆನ್ನಾಗಿ ಬರ್ತದೆ, ನಿಮ್ಮ ಸಂಬಂಧಗಳು ನಿಮ್ಮದು ಸರಿ ಹೊಂದುತ್ತವೆ, ಹಾಗೂ ನಿಮ್ಮ ಮನಸ್ಸಿನ ಆರೋಗ್ಯ ಕೂಡ ನಿಮ್ಮದು ಇಂಪ್ರೂವ್ ಆಗ್ತದೆ ಅಂತ ಹೇಳಿದ್ದೇನೆ ನಾನು. ಅದು ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಅದು ಸಹಾಯವಾಗ್ತದೆ ಅಂತ ಹೇಳಿದ್ದೇನೆ. ಈಗ ನಾವು ಇವತ್ತು ಕೃತಜ್ಞತೆಯ ದಿನಚರಿ ವಿಷಯವಾಗಿ ನಾವು ಮಾತಾಡುವ. ಅಂದರೆ ಗ್ರ್ಯಾಟಿಟ್ಯೂಡ್ ಜರ್ನಲ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಈಗ ನಾನು ಏನು ಮಾಡ್ತೇನೆ ಹೇಳಿದರೆ, ಅದಕ್ಕೆ ಪ್ರೇರಣೆಗಳನ್ನು ಕೊಡುತ್ತೇನೆ. ಆ ಪ್ರೇರಣೆಗಳನ್ನು ನೀವು ಕೇಳಿ ಅದನ್ನು ನೀವು ನಿಮ್ಮ ಪುಸ್ತಕದಲ್ಲಿ ಬರೆಯಬೇಕು. ಈಗ ಮೊದಲನೇದು ಅದರದ್ದು ಮುಖ್ಯ ಪಾಯಿಂಟ್, ಮತ್ತು ಅದರಲ್ಲಿ 3 ಪ್ರೇರಣೆ ಕೊಡ್ತೇನೆ. ಮುಖ್ಯ ಪಾಯಿಂಟ್ ಕೇಳಿಕೊಳ್ಳಿ. ನೀವು ಇವತ್ತು ಯಾವ 3 ವಿಷಯಗಳಿಗೆ ಕೃತಜ್ಞರಾಗಿದ್ದೀರಿ? ನೀವು ಈ ಹೊತ್ತು ಯಾವ 3 ವಿಷಯಗಳಿಗೆ ಕೃತಜ್ಞರಾಗಿದ್ದೀರಿ? ಅದನ್ನು ಯೋಚಿಸಿ. ಅದರಲ್ಲಿ ಈಗ 3 ಪಾಯಿಂಟ್ಸ್ ಹೇಳ್ತೇನೆ, ಕೇಳಿಕೊಳ್ಳಿ. ಈ ಹೊತ್ತು ನಿಮ್ಮನ್ನು ಯಾರು ನಗಿಸಲು ಕಾರಣರಾದರು?
ಈ ಹೊತ್ತು ನಿಮ್ಮನ್ನು ನಗಿಸಲು ಯಾರು ಕಾರಣರಾದರು ಮತ್ತು ಏಕೆ? ಇದನ್ನು ಯೋಚಿಸಿ ಮತ್ತು ಅದನ್ನು ಬರೆಯಿರಿ, ಪುಸ್ತಕದಲ್ಲಿ ಬರೆಯಿರಿ. ಎರಡನೇದು, ಈ ಹೊತ್ತು ನೀವು ಆನಂದಿಸಿದ ಸರಳವಾದ ಸಂತೋಷದ ಕ್ಷಣ ಯಾವುದು? ಈ ಹೊತ್ತು ನೀವು ಆನಂದಿಸಿದ ಸರಳವಾದ ಸಂತೋಷದ ಕ್ಷಣ ಯಾವುದು? ಅದರ ವಿಷಯವಾಗಿ ಯೋಚಿಸಿ. ಅದರ ನಂತರ ನಿಮ್ಮ ಪುಸ್ತಕದಲ್ಲಿ ಬರೆಯಿರಿ. ಮೂರನೇದು, ನಿಮ್ಮ ಪರಿಸರದಲ್ಲಿ ನೀವು ಗಮನಿಸಿದ ಸುಂದರವಾದದ್ದಾದರೂ ಏನಾದರೂ ನಿಮಗೆ ನೆನಪಿಗೆ ತಂದುಕೊಳ್ಳಿ. ನಿಮ್ಮ ಪರಿಸರದಲ್ಲಿ ನೀವು ಗಮನಿಸಿದ ಸುಂದರವಾದದ್ದು ಏನಾದರೂ ನೀವು ನಿಮ್ಮ ಮನಸ್ಸಿಗೆ ನೆನಪಿಗೆ ತಂದುಕೊಳ್ಳಿ. ಅದರ ವಿಷಯವಾಗಿ ನಿಮ್ಮ ಪುಸ್ತಕದಲ್ಲಿ ಬರೆಯಿರಿ. ಈಗ ಈ 3 ಪಾಯಿಂಟ್ಸ್ಗಳಲ್ಲಿ, ಈ 3 ವಿಷಯಗಳಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿರಿ. ನಿಮ್ಮ ಪುಸ್ತಕದಲ್ಲಿ ಬರೆದಿದ್ದೀರಲ್ಲ ಈ ಸಂತೋಷದ ಸಂದರ್ಭಗಳನ್ನು, ಈಗ ಅದನ್ನು ನೀವು ಮನಸ್ಸಿಗೆ ನಿಮ್ಮ ಮನಸ್ಸನ್ನು ಅದರಲ್ಲಿ ಕೇಂದ್ರೀಕರಿಸಿರಿ ಮತ್ತು ನೀವು ಕೃತಜ್ಞರಾಗಿರಿ. ನಿಮ್ಮಲ್ಲಿ ಕೃತಜ್ಞತೆ ಭಾವನೆ ತುಂಬಬೇಕು. ಸ್ವಲ್ಪ ಸಮಯ ಮೌನವಾಗಿ ಆ ಸಂತೋಷದಲ್ಲಿ ನಿಮ್ಮ ಸಮಯವನ್ನು ಕಳೆಯಿರಿ. ಈಗ ನಿಮ್ಮ ಸ್ವಂತ ಕೃತಜ್ಞತೆ ದಿನಚರಿಯನ್ನು ಹೇಗೆ ನೀವೇ ಪ್ರಾರಂಭಿಸುವುದು ಮತ್ತು ಅದನ್ನು ನೀವು ನಿಮ್ಮ ದಿನಚರಿಯಲ್ಲಿ ಹೇಗೆ ಬರೆಯುವುದು ಎಂಬುದನ್ನು ನಿಮಗೆ ಹೇಳಿಕೊಡುತ್ತೇನೆ. ಅದಕ್ಕೆ ಕೆಲವು ಪ್ರೇರಣೆಗಳನ್ನು ನಾನು ನಿಮ್ಮೊಡನೆ ಹಂಚಿಕೊಳ್ಳುತ್ತೇನೆ. ಇದನ್ನು ನೀವು ನಿಮ್ಮ ಪುಸ್ತಕದಲ್ಲಿ ಬರೆಯಬಹುದು ಅಥವಾ ನೀವು ನನ್ನ ಈ ವಿಡಿಯೋವನ್ನು ಕೇಳಿ ಅದನ್ನು ನೀವು ದಿವಸಾಗಲು ಅದನ್ನು 3 ಪಾಯಿಂಟ್ಸ್ಗಳನ್ನು ನಿಮ್ಮ ದಿನಚರಿಯಲ್ಲಿ ಅದನ್ನು ಬರೆಯಬಹುದು. ಈಗ 1ನೇದಾಗಿ ಸಂಬಂಧಗಳು ಮತ್ತು ಜನರು. ಅದರಲ್ಲಿ 1ನೇ ಪಾಯಿಂಟ್, ನಿಮ್ಮ ಜೀವನದಲ್ಲಿ ಯಾರಿಗೆ ನೀವು ಅತ್ಯಂತ ಕೃತಜ್ಞರಾಗಿದ್ದೀರಿ? ನಿಮ್ಮ ಜೀವನದಲ್ಲಿ ಯಾರಿಗೆ ನೀವು ಅತ್ಯಂತ ಕೃತಜ್ಞರಾಗಿದ್ದೀರಿ ಮತ್ತು ಏಕೆ? 2ನೇದು, ಯಾರಾದರೂ ನಿಮ್ಮೊಂದಿಗೆ ತೋರಿಸಿದ ದಯಾಳುತನಕ್ಕೆ ಆ ಅನುಭವವನ್ನು ವಿವರಿಸಿ. ಯಾರಾದರೂ ನಿಮ್ಮೊಂದಿಗೆ ತೋರಿಸಿದ ದಯಾಳುತನಕ್ಕೆ ಆ ಅನುಭವವನ್ನು ವಿವರಿಸಿ. 3ನೇದು, ನಿಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಪ್ರಭಾವಿಸಿದ ವ್ಯಕ್ತಿ ಯಾರು? ನಿಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಪ್ರಭಾವಿಸಿದ ವ್ಯಕ್ತಿ ಯಾರು? 4ನೇದು, ನಿಮ್ಮ ಪ್ರೀತಿಪಾತ್ರ ವ್ಯಕ್ತಿಯೊಂದಿಗೆ ಇದ್ದ ಆನಂದದ ನೆನಪು ಯಾವುದಾಗಿದೆ? ನಿಮ್ಮ ಪ್ರೀತಿಪಾತ್ರ ವ್ಯಕ್ತಿಯೊಂದಿಗೆ ಇದ್ದ ಆನಂದದ ನೆನಪು ಯಾವುದಾಗಿದೆ? 5ನೇದು, ಸ್ನೇಹಿತ ಅಥವಾ ಕುಟುಂಬ ಸದಸ್ಯನಲ್ಲಿನ ಯಾವ ಗುಣವನ್ನು ನೀವು ಮೆಚ್ಚುತ್ತೀರಿ? ಗೆಳೆಯ ಅಥವಾ ಗೆಳತಿ ಅಥವಾ ಕುಟುಂಬ ಸದಸ್ಯನಲ್ಲಿನ ಯಾವ ಗುಣವನ್ನು ನೀವು ಮೆಚ್ಚುತ್ತೀರಿ? ಈಗ ಇದನ್ನು ಬರೆಯೋದು, ಇದನ್ನು ನೀವು ನಾಳೆ ಬರೀಬೋದು. ಹೌದು, ಈಗ ನಾನು ಈ ಪ್ರೇರಣೆಗಳನ್ನು ನಿಮಗೆ ಹೇಳ್ತೇನೆ. ಇದರಲ್ಲಿ 5ರಲ್ಲಿ 3 ನೀವು ಹೆಕ್ಕಿ ತೆಗೆದು ಬರೀಬೋದು ನಾಳೆಗೆ. ನಿಮಗೆ ಈ ಪ್ರೇರಣೆಗಳು ಈ ನಿಮ್ಮ
ಕೃತಜ್ಞತೆ ದಿನಚರಿ ಬರೆಯಲು ಸಹಾಯವಾಗಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಹಾಗೆ ಇನ್ನೊಂದು ಥೀಮ್ ಉಂಟು ಇಲ್ಲಿ, ಅದು ಆತ್ಮ ಪ್ರೇಮ ಮತ್ತು ಬೆಳವಣಿಗೆ. ನಿಮ್ಮ ವೈಯಕ್ತಿಕ ಗುಣಾತ್ಮಕತೆಯ ಯಾವ ಅಂಶಕ್ಕೆ ನೀವು ಕೃತಜ್ಞರಾಗಿದ್ದೀರಿ? ನಿಮ್ಮ ವೈಯಕ್ತಿಕ ಗುಣಗಳಿವೆಲ್ಲ, ಅದರಲ್ಲಿ ಯಾವ ಅಂಶಕ್ಕೆ ನೀವು ಕೃತಜ್ಞರಾಗಿದ್ದೀರಿ? ಎರಡನೇದು, ನೀವು ಎದುರಿಸಿದ ಯಾವ ಸಮಸ್ಯೆ ಅಥವಾ ಸವಾಲು ನಿಮ್ಮನ್ನು ಮತ್ತಷ್ಟು ಶಕ್ತಿಶಾಲಿಯಾಗಿಸಿದೆ? ನೀವು ಎದುರಿಸಿದ ಸಮಸ್ಯೆ ಅಥವಾ ಸವಾಲು ನಿಮ್ಮನ್ನು ಮತ್ತಷ್ಟು ಶಕ್ತಿಶಾಲಿಯಾಗಿಸಿದೆ. ಮೂರನೇದು, ಇತ್ತೀಚೆಗೆ ನೀವು ಸಾಧಿಸಿದ ಯಾವ ಸಾಧನೆ ಬಗ್ಗೆ ನೀವು ಹೆಮ್ಮೆ ಪಡುತ್ತೀರಿ? ಇತ್ತೀಚೆಗೆ ನೀವು ಸಾಧಿಸಿದ ಯಾವ ಸಾಧನೆ ಬಗ್ಗೆ ನೀವು ಹೆಮ್ಮೆ ಪಡುತ್ತೀರಿ? ನಾಲ್ಕನೇದು, ನಿಮ್ಮ ಜೀವನವನ್ನು ಉತ್ತಮಗೊಳಿಸಿದ ಏನು ಒಳ್ಳೆಯ ಅಭ್ಯಾಸವಿದೆ? ನಿಮ್ಮ ಜೀವನವನ್ನು ಉತ್ತಮಗೊಳಿಸಿದ ಏನು ಒಳ್ಳೆಯ ಅಭ್ಯಾಸವಿದೆ? ಈಗ ಇದರಲ್ಲಿ ಇನ್ನೊಂದು ಥೀಮ್, ಅನುಭವಗಳಿಗಾಗಿ ಕೃತಜ್ಞತೆ. ಅದರಲ್ಲಿ ಒಂದನೇದು, ನೀವು ಕೃತಜ್ಞರಾಗಿರುವ ಯಾವ ಪ್ರವಾಸ ಅಥವಾ ಸಾಹಸವನ್ನು ವಿವರಿಸಿ. ನೀವು ಕೃತಜ್ಞರಾಗಿರುವ ಯಾವ ಪ್ರವಾಸ ಅಥವಾ ಸಾಹಸವನ್ನು ವಿವರಿಸಿ. ಎರಡನೇದು, ನೀವು ಕಲಿತ ಯಾವ ಪಾಠಕ್ಕಾಗಿ ನೀವು ಕೃತಜ್ಞರಾಗಿದ್ದೀರಿ? ನೀವು ಕಲಿತ ಯಾವ ಪಾಠಕ್ಕಾಗಿ ನೀವು ಕೃತಜ್ಞರಾಗಿದ್ದೀರಿ? ಮೂರನೇದು, ನಿಮ್ಮ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಿದ ಪುಸ್ತಕ, ಚಲನಚಿತ್ರ ಅಥವಾ ಹಾಡು ಯಾವುದು? ನಿಮ್ಮ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಿದ ಪುಸ್ತಕ, ಚಲನಚಿತ್ರ ಅಥವಾ ಹಾಡು ಯಾವುದು? ನಾಲ್ಕನೇದು, ನಿಮಗೆ ಆನಂದ ತರುವ ಯಾವ ಪರಂಪರೆ ಅಥವಾ ನಿಯಮವನ್ನು ನೀವು ಮೆಚ್ಚುತ್ತೀರಿ? ನಿಮಗೆ ಆನಂದ ತರುವ ಯಾವ ಪರಂಪರೆ ಅಥವಾ ನಿಯಮವನ್ನು ನೀವು ಮೆಚ್ಚುತ್ತೀರಿ? ಐದನೇದು, ಪ್ರಕೃತಿಯಲ್ಲಿ ನೀವು ಮೆಚ್ಚಿದ ಯಾವ ಕ್ಷಣ ನಿಮಗೆ ಸಂತೋಷ ತಂದಿತು? ಪ್ರಕೃತಿಯಲ್ಲಿ ನೀವು ಮೆಚ್ಚಿದ ಯಾವ ಕ್ಷಣ ನಿಮಗೆ ಸಂತೋಷ ತಂದಿತು? ಇಷ್ಟು ನಾನು ಕೊಟ್ಟಂಥ ಪ್ರೇರಣೆ. ಮತ್ತು ನಿಮಗೆ ಅನುಭವ ಇದ್ದರೆ ಅದನ್ನು ಕೂಡ ನೀವು ನಿಮ್ಮ ಕೃತಜ್ಞತೆ ದಿನಚರಿಯಲ್ಲಿ ಬರೆಯಬಹುದು. ಆದರೆ ನೆನಪಿಡಿ, ಪ್ರತಿದಿನ ಕೆಲವು ಕ್ಷಣಗಳನ್ನು ನೀವು ಕೃತಜ್ಞರಾಗಿ ಇರುವ ಸಂಗತಿಗಳನ್ನು ಪರಿಗಣಿಸಲು ತೆಗೆದುಕೊಳ್ಳುವುದು ನಿಮ್ಮ ಜೀವನದ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಪರಿವರ್ತಿಸಬಹುದು. ಮಾನಸಿಕ ಆರೋಗ್ಯದ ಬಗ್ಗೆ ಇನ್ನಷ್ಟು ಸಲಹೆಗಳಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೂ ನಿಮಗೆ ಈ ವಿಡಿಯೋ ವಿಷಯವಾಗಿ ಏನಾದರೂ ಹೇಳಲಿಕ್ಕಿದ್ರೆ ಒಳ್ಳೆಯದು, ನಿಮಗೆ ಹೇಗಾಯಿತು ಅದನ್ನು ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋವನ್ನು ಬೇರೆಯವ್ರ ಹತ್ರ, ಫ್ರೆಂಡ್ಸ್ ಅವ್ರ ಹತ್ರ, ನೆರೆಕರೆಯವ್ರ ಹತ್ರ, ನಿಮಗೆ ಇದ್ದವ್ರ ಹತ್ರ, ಫ್ಯಾಮಿಲಿ ಮೆಂಬರ್ಸ್ ಹತ್ರ, ಕುಟುಂಬದವ್ರ ಹತ್ರ ಎಲ್ಲ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಆರೋಗ್ಯಕರ ಮನಸ್ಸಿನತ್ತ ಈ ಪ್ರಯಾಣದಲ್ಲಿ ನಾವು ಒಟ್ಟಿಗೆ ಬೆಳೆಯೋಣ. ಶೀಘ್ರದಲ್ಲೇ ನಾವು ಭೇಟಿಯಾಗೋಣ. ನಿಮಗೆಲ್ಲರಿಗೂ ದೇವರ ಆಶೀರ್ವಾದಗಳು.